ಜಾಯ್ನ್ ಆಗಿದ್ರೆ ಹನುಮಂತು ಇಲ್ಲಿ ನೋಡಿ ಒಂದು ವಿಚಾರ ಪ್ರಮುಖವಾಗಿ ಯಾರೆಲ್ಲ ಅಧಿಕಾರಿಗಳಿದ್ರು ಅವರ ತಲೆದಂಡ ಆಗ್ತಾ ಇದೆ ಅಂತ ಹೇಳಿ. ಅಧಿಕಾರಿಗಳು ಒಂದು ವೇಳೆ ಏನಾದರೂ ರಿಪೋರ್ಟ್ ಅನ್ನ ಕೊಟ್ಟಿದ್ದು ಸುಮ್ಮನೆ ಆಗ್ಬಿಟ್ಟಿದ್ರೆ ಅವ್ರಿಗೆ ಒಂದು ತಲೆದಂಡ ಫಿಕ್ಸ್ ಮಾಡ್ತೀರಿ, ಓಕೆ. ಆದ್ರೆ ವೋಟರ್ ಐಡಿ ಕೊಟ್ಟಿದಾರಲ್ಲ, ಅವರಿಂದ ವೋಟ್ ಹಾಕ್ಸ್ಕೊಂಡವರಲ್ಲ, ಅಲ್ಲಿನ ಜನ ಹೇಳ್ತಾರೆ, ಕೃಷ್ಣ ಬೈರೇಗೌಡ ಅವರ ಹೆಸರು ಹೇಳ್ತಾರೆ, ನಮ್ಗೆ ವೋಟರ್ ಐಡಿ ಮಾಡಿಸ್ಕೊಟ್ಟಿದ್ದವ್ರೆ, ಅವ್ರ ಕಡೆಯವರೇ ಬಂದು ಮಾಡಿಸ್ಕೊಟ್ರು ಅಂತೇಳಿ. ರಾಜಕಾರಣಿಗಳು ಕೂಡ ಗೊತ್ತಿತ್ತು ಅಲ್ವಾ, ಅವರ ತಲೆದಂಡ ಯಾಕಿಲ್ಲ? ನಾಗೇಂದ್ರ ಬಾಬು, ಇಲ್ಲಿ ಬೇಲಿನೇ ಎದ್ದು ಹೊಲ ಮೇದಂತ ಪ್ರಸಂಗ ಈಗ ಕಾಣಿಸ್ತಾ ಇರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ, ಕಾನೂನು ರೂಪಿಸುವಂತಹ ಶಾಸಕಾಂಗ ಮತ್ತು ಅದನ್ನ ಅನುಷ್ಠಾನ ಮಾಡುವಂತಹ ಕಾರ್ಯಾಂಗ, ಈ ಎರಡೂ ಅಂಗಗಳ ಒಂದಷ್ಟು ವೈಫಲ್ಯಗಳು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇರುವಂತದ್ದು. ಒಂದು, ಅಲ್ಲಿ ಅತಿಕ್ರಮ ಪ್ರವೇಶ, ಒಂದು ಅಕ್ರಮವಾಗಿ ಶೆಡ್ಗಳನ್ನ ನಿರ್ಮಾಣ ಮಾಡ್ತಾ ಇದ್ದಿದ್ದು ಕೂಡ ಗೊತ್ತಿದ್ದು ಅಥವಾ ಕಂಡು ಕಾಣದ ರೀತಿಯಲ್ಲಿ ಅವರಿಗೆ ಸೌಲಭ್ಯಗಳನ್ನ ಒದಗಿಸಿಕೊಟ್ಟಿರುವಂತದ್ದು. ನೀರಿನ ಸರಬರಾಜು ಇರಬಹುದು, ಅದರ ಜೊತೆಗೆ ವಿದ್ಯುತ್ ಸಂಪರ್ಕ ಆಗಿರಬಹುದು. ಈ ರೀತಿ ಕೊಡುವಂತ ಸಂದರ್ಭದಲ್ಲಿ ದಾಖಲೆಗಳ ಪರಿಶೀಲನೆ ಸರಿಯಾಗಿ ನಡೆಯಲಿಲ್ವಾ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಅದರ ಜೊತೆಗೆ ಸ್ವತಃ ಅಲ್ಲಿಯ ಸ್ಥಳೀಯ ಶಾಸಕರಿಗೂ ಕೂಡ ಇದು ಗಮನಕ್ಕೆ ಬರಲಿಲ್ವಾ? ಬಂದ್ರೂ ಕೂಡ ಒಂದು ರೀತಿಯ ಮತಕ್ಕಾಗಿ ಜಾಣ ಮೌನವನ್ನ ಅನುಸರಿಸಿದ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿರುವಂತದ್ದು. ಜೊತೆಗೆ ಕಳೆದ 3 ವರ್ಷಗಳಿಂದನೂ ಕೂಡ ಅಲ್ಲಿರುವಂತಹ ಒಂದಷ್ಟು ಜನರು ಮತ್ತೆ ಶಾಸಕರು ಹೇಳುವಂತ ನಾಯಕರು, ರಾಜಕೀಯ ನಾಯಕರು ಹೇಳುವಂತದ್ದು, ಕಾಂಗ್ರೆಸ್ನ ನಾಯಕರು ಹೇಳುವಂತದ್ದು ಏನಂತ ಹೇಳಿದ್ರೆ, ಇಲ್ಲ 20 ವರ್ಷಗಳಿಂದ ಇದ್ರು, ಅಲ್ಲಿ ಸುಮಾರು ವರ್ಷಗಳಿಂದ ಆಗಿದ್ರು, ಹಾಗಾಗಿ ಮಾನವೀಯತೆ ಆಧಾರಿತವಾಗಿ ನಾವು ಮಾಡಿಕೊಡ್ತೇವೆ ಅನ್ನುವಂತ ಮಾತುಗಳನ್ನ. ಮಾನವೀಯತೆ ಅನ್ನುವಂಥದ್ದು ಕೇವಲ ಆ ಒಂದು ಪ್ರಕರಣಕ್ಕೆ ಅಂದ್ರೆ ಕೋಗಿಲು ಬಡಾವಣೆಗೆ ಮಾತ್ರನ ಅಂತ ಪ್ರಶ್ನೆ ಬಂದಾಗ, ದಾವಣಗೆರೆ ನಿರಾಶ್ರಿತರಿಗೆ ಏನ್ ಮಾಡಬೇಕು, ಕೊಡಗು ಮತ್ತು ಚಿಕ್ಕಮಗಳೂರು ನಿರಾಶ್ರಿತರ ಪ್ರಶ್ನೆ ಏನಾಗುತ್ತೆ, ಈ ಎಲ್ಲಾ ಪ್ರಶ್ನೆಗಳು ಕೂಡ ಸರ್ಕಾರಕ್ಕೆ ಉತ್ತರ ಗೊತ್ತಿದ್ರೂ ಕೂಡ ಉತ್ತರ ಕೊಡದಂತ ಪ್ರಸಂಗ ಇದೆ. ಯಾಕೆ ಅಂತ ಇದೆಲ್ಲವಕ್ಕೂ ಕಾರಣ ಕೇರಳ ಚುನಾವಣೆ ಹಿನ್ನೆಲೆಯಲ್ಲಿ ಈಗ ಇಕ್ಕಟ್ಟಿಗೆ ಸಿಲುಕಿದೆ. ಮತ್ತೊಂದು ಕಡೆಗೆ ಸರ್ಕಾರ ಸ್ವತಃ ಕಾಂಗ್ರೆಸ್ ಪಕ್ಷದಲ್ಲೇ ಇದಕ್ಕೆ ಅಪಸ್ವರ ಕೂಡ ಮೂಡ್ತಾ ಇರುವಂತದ್ದು. ಅದರ ಜೊತೆಗೆ ವಿರೋಧ ಪಕ್ಷಗಳು ಕೂಡ ಒಂದಷ್ಟು ಟೀಕೆಯನ್ನ ಮಾಡ್ತಾ ಇರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ, ಸರ್ಕಾರವೇ ರೂಪಿಸಿದಂತಹ ನಿಯಮಗಳಿಗೆ ಸರ್ಕಾರವೇ ಬದ್ಧವಾಗಿ ನಿಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತಹ ಕಾರಣಕ್ಕಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗ ಮುಜುಗರಕ್ಕೆ ಒಳಗಾಗಿದೆ. ಒಂದು ಕಡೆಗೆ ಕೇರಳ ಚುನಾವಣೆಯ ಹಿನ್ನೆಲೆಯಲ್ಲಿ ಮುಸ್ಲಿಂ ಮತ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸಿಕೊಳ್ಬೇಕು ಅನ್ನೋ ಲೆಕ್ಕಾಚಾರ ಅಲ್ಲಿ ಸಿಪಿಐಎಂ ವರ್ಸಸ್ ಕಾಂಗ್ರೆಸ್ನ ನಡುವೆ, ಎಲ್ಡಿಎಫ್ ಮತ್ತು ಯುಡಿಎಫ್ ನಡುವೆ ನಡೀತಾ ಇದೆ. ಆದ್ರೆ ಅಲ್ಲಿಯ ರಾಜಕಾರಣಕ್ಕಾಗಿ ಇಲ್ಲಿಯ ಕಾನೂನುಗಳನ್ನ ಎಲ್ಲೋ ಒಂದು ಕಡೆಗೆ ಸ್ವತಃ ಸರ್ಕಾರವೇ ನೆಪಥ್ಯಕ್ಕೆ ಸರಿಸಿದೆ, ನೆನೆಗುದಿಗೆ ಬೀಳಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ, ಕಳೆದ 3 ವರ್ಷಗಳಿಂದನೂ ಕೂಡ ಅಲ್ಲಿ ವಾಸವಾಗ್ತಾ ಇರುವಂತಹ ಜನರ ದಾಖಲೆಗಳ ಪರಿಶೀಲನೆ ಸರಿಯಾಗಿ ನಡೆದಿಲ್ಲ. ಜೊತೆಗೆ ಈ ಒಂದು ಈಗ ಯಾರಿಗಾದ್ರೂ ಒಬ್ರು ತಲೆದಂಡವನ್ನ ಮಾಡಬೇಕಲ್ಲ. ಯಾಕೆಂತಂದ್ರೆ, ಕಾಳ್ತುಳಿತ ಪ್ರಕರಣದ ಸಂದರ್ಭದಲ್ಲೂ ಕೂಡ ಅಧಿಕಾರಿಗಳ ಪೊಲೀಸರ ವೈಫಲ್ಯ ಅಂತಂದೇಳಿ ತಲೆದಂಡವನ್ನ ಮಾಡುವಂತ ಪ್ರಸಂಗ ಮಾಡಿರುವಂತಹ ಉದಾಹರಣೆ ಇರುವಂತ ಕಾರಣಕ್ಕಾಗಿ ಏನಾದ್ರೂ ಆಗಬೇಕು ಅಂತ ಹೇಳಿದ್ರೆ, ಸದ್ಯಕ್ಕೆ ಆಗಿರುವಂತಹ ಮುಜುಗರವನ್ನ ತಪ್ಪಿಸಿಕೊಳ್ಳಬೇಕು. ಈ ಅಧಿಕಾರಿಗಳ ವೈಫಲ್ಯಗಳಿಂದ ಕಾರಣಕ್ಕಾಗಿ ಸರ್ಕಾರಕ್ಕೆ ಮುಜುಗರ ಆಗಿದೆ ಅನ್ನುವಂತ ಒಂದಷ್ಟು ಚರ್ಚೆಗಳು ಈಗ ಸರ್ಕಾರದ ಮಟ್ಟದಲ್ಲಿ ಇರುವಂತಹ ಕಾರಣಕ್ಕಾಗಿ ಕಳೆದ 3 ವರ್ಷದ ಅಂದ್ರೆ ಅಲ್ಲಿ ಅತಿಕ್ರಮ ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಇದ್ದಂತ, ಜೊತೆಗೆ ಅಲ್ಲಿ ವಿದ್ಯುತ್ ಸಂಪರ್ಕ ಮತ್ತೆ ನೀರಿನ ಸಂಪರ್ಕವನ್ನು ಒದಗಿಸಿಕೊಟ್ಟಂತ ಅಧಿಕಾರಿಗಳು ಯಾರಿದ್ರು, ಇಂಜಿನಿಯರ್ಗಳು ಯಾರಿದ್ರು, ಅವ್ರನ್ನೆಲ್ಲವನ್ನೂ ಕೂಡ ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಒಂದು ಕಡೆ ಜಾಯ್ನ್ ಆಗಿದ್ರೆ ಹನುಮಂತು ಇಲ್ಲಿ ನೋಡಿ ಒಂದು ವಿಚಾರ ಪ್ರಮುಖವಾಗಿ ಯಾರೆಲ್ಲ ಅಧಿಕಾರಿಗಳಿದ್ರು ಅವರ ತಲೆದಂಡ ಆಗ್ತಾ ಇದೆ ಅಂತ ಹೇಳಿ. ಅಧಿಕಾರಿಗಳು ಒಂದು ವೇಳೆ ಏನಾದರೂ ರಿಪೋರ್ಟ್ ಅನ್ನ ಕೊಟ್ಟಿದ್ದು ಸುಮ್ಮನೆ ಆಗ್ಬಿಟ್ಟಿದ್ರೆ ಅವ್ರಿಗೆ ಒಂದು ತಲೆದಂಡ ಫಿಕ್ಸ್ ಮಾಡ್ತೀರಿ, ಓಕೆ. ಆದ್ರೆ ವೋಟರ್ ಐಡಿ ಕೊಟ್ಟಿದಾರಲ್ಲ, ಅವರಿಂದ ವೋಟ್ ಹಾಕ್ಸ್ಕೊಂಡವರಲ್ಲ, ಅಲ್ಲಿನ ಜನ ಹೇಳ್ತಾರೆ, ಕೃಷ್ಣ ಬೈರೇಗೌಡ ಅವರ ಹೆಸರು ಹೇಳ್ತಾರೆ, ನಮ್ಗೆ ವೋಟರ್ ಐಡಿ ಮಾಡಿಸ್ಕೊಟ್ಟಿದ್ದವ್ರೆ, ಅವ್ರ ಕಡೆಯವರೇ ಬಂದು ಮಾಡಿಸ್ಕೊಟ್ರು ಅಂತೇಳಿ. ರಾಜಕಾರಣಿಗಳು ಕೂಡ ಗೊತ್ತಿತ್ತು ಅಲ್ವಾ, ಅವರ ತಲೆದಂಡ ಯಾಕಿಲ್ಲ? ನಾಗೇಂದ್ರ ಬಾಬು, ಇಲ್ಲಿ ಬೇಲಿನೇ ಎದ್ದು ಹೊಲ ಮೇದಂತ ಪ್ರಸಂಗ ಈಗ ಕಾಣಿಸ್ತಾ ಇರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ, ಕಾನೂನು ರೂಪಿಸುವಂತಹ ಶಾಸಕಾಂಗ ಮತ್ತು ಅದನ್ನ ಅನುಷ್ಠಾನ ಮಾಡುವಂತಹ ಕಾರ್ಯಾಂಗ,
ಈ ಎರಡೂ ಅಂಗಗಳ ಒಂದಷ್ಟು ವೈಫಲ್ಯಗಳು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇರುವಂತದ್ದು. ಒಂದು, ಅಲ್ಲಿ ಅತಿಕ್ರಮ ಪ್ರವೇಶ, ಒಂದು ಅಕ್ರಮವಾಗಿ ಶೆಡ್ಗಳನ್ನ ನಿರ್ಮಾಣ ಮಾಡ್ತಾ ಇದ್ದಿದ್ದು ಕೂಡ ಗೊತ್ತಿದ್ದು ಅಥವಾ ಕಂಡು ಕಾಣದ ರೀತಿಯಲ್ಲಿ ಅವರಿಗೆ ಸೌಲಭ್ಯಗಳನ್ನ ಒದಗಿಸಿಕೊಟ್ಟಿರುವಂತದ್ದು. ನೀರಿನ ಸರಬರಾಜು ಇರಬಹುದು, ಅದರ ಜೊತೆಗೆ ವಿದ್ಯುತ್ ಸಂಪರ್ಕ ಆಗಿರಬಹುದು. ಈ ರೀತಿ ಕೊಡುವಂತ ಸಂದರ್ಭದಲ್ಲಿ ದಾಖಲೆಗಳ ಪರಿಶೀಲನೆ ಸರಿಯಾಗಿ ನಡೀಲಿಲ್ವಾ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಅದರ ಜೊತೆಗೆ ಸ್ವತಃ ಅಲ್ಲಿಯ ಸ್ಥಳೀಯ ಶಾಸಕರಿಗೂ ಕೂಡ ಇದು ಗಮನಕ್ಕೆ ಬರಲಿಲ್ವಾ, ಬಂದ್ರೂ ಕೂಡ ಒಂದು ರೀತಿಯ ಮತಕ್ಕಾಗಿ ಜಾಣ ಮೌನವನ್ನ ಅನುಸರಿಸಿದ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿರುವಂತದ್ದು. ಜೊತೆಗೆ ಕಳೆದ 3 ವರ್ಷಗಳಿಂದನೂ ಕೂಡ ಅಲ್ಲಿರುವಂತಹ ಒಂದಷ್ಟು ಜನರು ಮತ್ತೆ ಶಾಸಕರು ಹೇಳುವಂತ ರಾಜಕೀಯ ನಾಯಕರು ಹೇಳುವಂತದ್ದು, ಕಾಂಗ್ರೆಸ್ನ ನಾಯಕರು ಹೇಳುವಂತದ್ದು ಏನಂತ ಹೇಳಿದ್ರೆ, ಇಲ್ಲ 20 ವರ್ಷಗಳಿಂದ ಇದ್ರು, ಅಲ್ಲಿ ಸುಮಾರು ವರ್ಷಗಳಿಂದ ಆಗಿದ್ರು, ಹಾಗಾಗಿ ಮಾನವೀಯತೆ ಆಧಾರಿತವಾಗಿ ನಾವು ಮಾಡಿಕೊಡ್ತೇವೆ ಅನ್ನುವಂತ ಮಾತುಗಳನ್ನ. ಮಾನವೀಯತೆ ಅನ್ನುವಂಥದ್ದು ಕೇವಲ ಆ ಒಂದು ಪ್ರಕರಣಕ್ಕೆ ಅಂದ್ರೆ ಕೋಗಿಲು ಬಡಾವಣೆಗೆ ಮಾತ್ರನ ಅಂತ ಪ್ರಶ್ನೆ ಬಂದಾಗ, ದಾವಣಗೆರೆ ನಿರಾಶ್ರಿತರಿಗೆ ಏನ್ ಮಾಡಬೇಕು, ಕೊಡಗು ಮತ್ತು ಚಿಕ್ಕಮಗಳೂರು ನಿರಾಶ್ರಿತರ ಪ್ರಶ್ನೆ ಏನಾಗುತ್ತೆ, ಈ ಎಲ್ಲಾ ಪ್ರಶ್ನೆಗಳು ಕೂಡ ಸರ್ಕಾರಕ್ಕೆ ಉತ್ತರ ಗೊತ್ತಿದ್ರೂ ಕೂಡ ಉತ್ತರ ಕೊಡದಂತ ಪ್ರಸಂಗ ಇದೆ. ಯಾಕೆ ಅಂತ ಇದೆಲ್ಲವಕ್ಕೂ ಕಾರಣ ಕೇರಳ ಚುನಾವಣೆ ಹಿನ್ನೆಲೆಯಲ್ಲಿ ಈಗ ಇಕ್ಕಟ್ಟಿಗೆ ಸಿಲುಕಿದೆ. ಮತ್ತೊಂದು ಕಡೆಗೆ ಸರ್ಕಾರ ಸ್ವತಃ ಕಾಂಗ್ರೆಸ್ ಪಕ್ಷದಲ್ಲೇ ಇದಕ್ಕೆ ಅಪಸ್ವರ ಕೂಡ ಮೂಡ್ತಾ ಇರುವಂತದ್ದು. ಅದರ ಜೊತೆಗೆ ವಿರೋಧ ಪಕ್ಷಗಳು ಕೂಡ ಒಂದಷ್ಟು ಟೀಕೆಯನ್ನ ಮಾಡ್ತಾ ಇರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ, ಸರ್ಕಾರವೇ ರೂಪಿಸಿದಂತಹ ನಿಯಮಗಳಿಗೆ ಸರ್ಕಾರವೇ ಬದ್ಧವಾಗಿ ನಿಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತಹ ಕಾರಣಕ್ಕಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗ ಮುಜುಗರಕ್ಕೆ ಒಳಗಾಗಿದೆ. ಒಂದು ಕಡೆಗೆ ಕೇರಳ ಚುನಾವಣೆಯ ಹಿನ್ನೆಲೆಯಲ್ಲಿ ಮುಸ್ಲಿಂ ಮತ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸಿಕೊಳ್ಳಬೇಕು ಅನ್ನೋ ಲೆಕ್ಕಾಚಾರ ಅಲ್ಲಿ ಸಿಪಿಐಎಂ ವರ್ಸಸ್ ಕಾಂಗ್ರೆಸ್ನ ನಡುವೆ, ಎಲ್ಡಿಎಫ್ ಮತ್ತು ಯುಡಿಎಫ್ ನಡುವೆ ನಡೀತಾ ಇದೆ. ಆದ್ರೆ ಅಲ್ಲಿಯ ರಾಜಕಾರಣಕ್ಕಾಗಿ ಇಲ್ಲಿಯ ಕಾನೂನುಗಳನ್ನ ಎಲ್ಲೋ ಒಂದು ಕಡೆಗೆ ಸ್ವತಃ ಸರ್ಕಾರವೇ ನೆಪಥ್ಯಕ್ಕೆ ಸರಿಸಿದೆ, ನೆನೆಗುದಿಗೆ ಬೀಳಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ, ಕಳೆದ 3 ವರ್ಷಗಳಿಂದನೂ ಕೂಡ ಅಲ್ಲಿ ವಾಸವಾಗ್ತಾ ಇರುವಂತಹ ಜನರ ದಾಖಲೆಗಳ ಪರಿಶೀಲನೆ ಸರಿಯಾಗಿ ನಡೆದಿಲ್ಲ. ಜೊತೆಗೆ ಈ ಒಂದು ಈಗ ಯಾರಿಗಾದ್ರೂ ಒಬ್ರು ತಲೆದಂಡವನ್ನ ಮಾಡಬೇಕಲ್ಲ. ಯಾಕೆಂತಂದ್ರೆ ಕಾಳ್ತುಳಿತ ಪ್ರಕರಣದ ಸಂದರ್ಭದಲ್ಲೂ ಕೂಡ ಅಧಿಕಾರಿಗಳ ಪೊಲೀಸರ ವೈಫಲ್ಯ ಅಂತಂದೇಳಿ ತಲೆದಂಡವನ್ನ ಮಾಡುವಂತ ಪ್ರಸಂಗ ಮಾಡಿರುವಂತಹ ಉದಾಹರಣೆ ಇರುವಂತ ಕಾರಣಕ್ಕಾಗಿ ಏನಾದ್ರೂ ಆಗಬೇಕು ಅಂತ ಹೇಳಿದ್ರೆ ಸದ್ಯಕ್ಕೆ ಆಗಿರುವಂತಹ ಮುಜುಗರವನ್ನ ತಪ್ಪಿಸಿಕೊಳ್ಳಬೇಕು. ಈ ಅಧಿಕಾರಿಗಳ ವೈಫಲ್ಯಗಳಿಂದ ಕಾರಣಕ್ಕಾಗಿ ಸರ್ಕಾರಕ್ಕೆ ಮುಜುಗರ ಆಗಿದೆ ಅನ್ನುವಂತ ಒಂದಷ್ಟು ಚರ್ಚೆಗಳು ಈಗ ಸರ್ಕಾರದ ಮಟ್ಟದಲ್ಲಿ ಇರುವಂತಹ ಕಾರಣಕ್ಕಾಗಿ ಇನ್ನು ಕಳೆದ 3 ವರ್ಷದ ಅಂದ್ರೆ ಅಲ್ಲಿ ಅತಿಕ್ರಮ ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಇದ್ದಂತ, ಜೊತೆಗೆ ಅಲ್ಲಿ ವಿದ್ಯುತ್ ಸಂಪರ್ಕ ಮತ್ತೆ ನೀರಿನ ಸಂಪರ್ಕವನ್ನು ಒದಗಿಸಿಕೊಟ್ಟಂತ ಅಧಿಕಾರಿಗಳು ಯಾರಿದ್ರು, ಇಂಜಿನಿಯರ್ಗಳು ಯಾರಿದ್ರು, ಅವ್ರನ್ನೆಲ್ಲವನ್ನೂ ಕೂಡ ಥ್ಯಾಂಕ್ ಯು ಹನುಮಂತು, ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಒಂದು ಕಡೆ ಜಾಯ್ನ್ ಆಗಿದ್ರೆ ಹನುಮಂತು, ಇಲ್ಲಿ ನೋಡಿ ಒಂದು ವಿಚಾರ ಪ್ರಮುಖವಾಗಿ, ಯಾರೆಲ್ಲ ಅಧಿಕಾರಿಗಳಿದ್ರು ಅವರ ತಲೆದಂಡ ಆಗ್ತಾ ಇದೆ ಅಂತ ಹೇಳಿ. ಅಧಿಕಾರಿಗಳು ಒಂದು ವೇಳೆ ಏನಾದರೂ ರಿಪೋರ್ಟ್ ಅನ್ನ ಕೊಟ್ಟಿದ್ದು ಸುಮ್ಮನೆ ಆಗ್ಬಿಟ್ಟಿದ್ರೆ ಅವ್ರಿಗೆ ಒಂದು ತಲೆದಂಡ ಫಿಕ್ಸ್ ಮಾಡ್ತೀರಿ, ಓಕೆ. ಆದ್ರೆ ವೋಟರ್ ಐಡಿ ಕೊಟ್ಟಿದಾರಲ್ಲ, ಅವರಿಂದ ವೋಟ್ ಹಾಕ್ಸ್ಕೊಂಡವ್ರಲ್ಲ, ಅಲ್ಲಿನ ಜನ ಹೇಳ್ತಾರೆ, ಕೃಷ್ಣ ಬೈರೇಗೌಡ ಅವರ ಹೆಸರು ಹೇಳ್ತಾರೆ, ನಮ್ಗೆ ವೋಟರ್ ಐಡಿ ಮಾಡಿಸ್ಕೊಟ್ಟಿದ್ದವ್ರೆ, ಅವ್ರ ಕಡೆಯವರೇ ಬಂದು ಮಾಡಿಸ್ಕೊಟ್ರು ಅಂತೇಳಿ. ರಾಜಕಾರಣಿಗಳು ಕೂಡ ಗೊತ್ತಿತ್ತು ಅಲ್ವಾ, ಅವರ ತಲೆದಂಡ ಯಾಕಿಲ್ಲ? ನಾಗೇಂದ್ರ ಬಾಬು, ಇಲ್ಲಿ ಬೇಲಿನ ಎದ್ದು ಹೊಲ ಮೇದಂತ ಪ್ರಸಂಗ ಈಗ ಕಾಣಿಸ್ತಾ ಇರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ, ಕಾನೂನು ರೂಪಿಸುವಂತಹ ಶಾಸಕಾಂಗ ಮತ್ತು ಅದನ್ನ ಅನುಷ್ಠಾನ ಮಾಡುವಂತಹ ಕಾರ್ಯಾಂಗ, ಈ ಎರಡೂ ಅಂಗಗಳ ಒಂದಷ್ಟು ವೈಫಲ್ಯಗಳು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇರುವಂತದ್ದು. ಒಂದು, ಅಲ್ಲಿ ಅತಿಕ್ರಮ ಪ್ರವೇಶ, ಒಂದು ಅಕ್ರಮವಾಗಿ ಶೆಡ್ಗಳನ್ನ ನಿರ್ಮಾಣ ಮಾಡ್ತಾ ಇದ್ದಿದ್ದು ಕೂಡ ಗೊತ್ತಿದ್ದು ಅಥವಾ ಕಂಡು ಕಾಣದ ರೀತಿಯಲ್ಲಿ ಅವರಿಗೆ ಸೌಲಭ್ಯಗಳನ್ನ ಒದಗಿಸಿಕೊಟ್ಟಿರುವಂತದ್ದು. ನೀರಿನ ಸರಬರಾಜು ಇರಬಹುದು, ಅದರ ಜೊತೆಗೆ ವಿದ್ಯುತ್ ಸಂಪರ್ಕ ಆಗಿರಬಹುದು. ಈ ರೀತಿ ಕೊಡುವಂತ ಸಂದರ್ಭದಲ್ಲಿ ದಾಖಲೆಗಳ ಪರಿಶೀಲನೆ ಸರಿಯಾಗಿ ನಡೀಲಿಲ್ವಾ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಅದರ ಜೊತೆಗೆ ಸ್ವತಃ ಅಲ್ಲಿಯ ಸ್ಥಳೀಯ ಶಾಸಕರಿಗೂ ಕೂಡ ಇದು ಗಮನಕ್ಕೆ ಬರಲಿಲ್ವಾ, ಬಂದ್ರೂ ಕೂಡ ಒಂದು ರೀತಿಯ ಮತಕ್ಕಾಗಿ ಜಾಣ ಮೌನವನ್ನ ಅನುಸರಿಸಿದ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿರುವಂತದ್ದು. ಜೊತೆಗೆ ಕಳೆದ 3 ವರ್ಷಗಳಿಂದನೂ ಕೂಡ ಅಲ್ಲಿರುವಂತಹ ಒಂದಷ್ಟು ಜನರು ಮತ್ತೆ ಶಾಸಕರು ಹೇಳುವಂತ ರಾಜಕೀಯ ನಾಯಕರು ಹೇಳುವಂತದ್ದು, ಕಾಂಗ್ರೆಸ್ನ ನಾಯಕರು ಹೇಳುವಂತದ್ದು ಏನಂತ ಹೇಳಿದ್ರೆ, ಇಲ್ಲ 20 ವರ್ಷಗಳಿಂದ ಇದ್ರು, ಅಲ್ಲಿ ಸುಮಾರು ವರ್ಷಗಳಿಂದ ಆಗಿದ್ರು, ಹಾಗಾಗಿ ಮಾನವೀಯತೆ ಆಧಾರಿತವಾಗಿ ನಾವು ಮಾಡಿಕೊಡ್ತೇವೆ ಅನ್ನುವಂತ ಮಾತುಗಳನ್ನ. ಮಾನವೀಯತೆ ಅನ್ನುವಂಥದ್ದು ಕೇವಲ ಆ ಒಂದು ಪ್ರಕರಣಕ್ಕೆ ಅಂದ್ರೆ ಕೋಗಿಲು ಬಡಾವಣೆಗೆ ಮಾತ್ರನ ಅಂತ ಪ್ರಶ್ನೆ ಬಂದಾಗ, ದಾವಣಗೆರೆ ನಿರಾಶ್ರಿತರಿಗೆ ಏನ್ ಮಾಡಬೇಕು, ಕೊಡಗು ಮತ್ತು ಚಿಕ್ಕಮಗಳೂರು ನಿರಾಶ್ರಿತರ ಪ್ರಶ್ನೆ ಏನಾಗುತ್ತೆ, ಈ ಎಲ್ಲಾ ಪ್ರಶ್ನೆಗಳು ಕೂಡ ಸರ್ಕಾರಕ್ಕೆ ಉತ್ತರ ಗೊತ್ತಿದ್ರೂ ಕೂಡ
ಉತ್ತರ ಕೊಡದಂತ ಪ್ರಸಂಗ ಇದೆ. ಯಾಕೆ ಅಂತ ಇದೆಲ್ಲಕ್ಕೂ ಕಾರಣ ಕೇರಳ ಚುನಾವಣೆ ಹಿನ್ನೆಲೆಯಲ್ಲಿ ಈಗ ಇಕ್ಕಟ್ಟಿಗೆ ಸಿಲುಕಿದೆ. ಮತ್ತೊಂದು ಕಡೆಗೆ ಸರ್ಕಾರ ಸ್ವತಃ ಕಾಂಗ್ರೆಸ್ ಪಕ್ಷದಲ್ಲೇ ಇದಕ್ಕೆ ಅಪಸ್ವರ ಕೂಡ ಮೂಡ್ತಾ ಇರುವಂತದ್ದು. ಅದರ ಜೊತೆಗೆ ವಿರೋಧ ಪಕ್ಷಗಳು ಕೂಡ ಒಂದಷ್ಟು ಟೀಕೆಯನ್ನ ಮಾಡ್ತಾ ಇರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ ಸರ್ಕಾರವೇ ರೂಪಿಸಿದಂತಹ ನಿಯಮಗಳಿಗೆ ಸರ್ಕಾರವೇ ಬದ್ಧವಾಗಿ ನಿಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತಹ ಕಾರಣಕ್ಕಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗ ಮುಜುಗರಕ್ಕೆ ಒಳಗಾಗಿದೆ. ಒಂದು ಕಡೆಗೆ ಕೇರಳ ಚುನಾವಣೆಯ ಹಿನ್ನೆಲೆಯಲ್ಲಿ ಮುಸ್ಲಿಂ ಮತ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸಿಕೊಳ್ಳಬೇಕು ಅನ್ನೋ ಲೆಕ್ಕಾಚಾರ ಅಲ್ಲಿ ಸಿಪಿಐಎಂ ವರ್ಸಸ್ ಕಾಂಗ್ರೆಸ್ನ ನಡುವೆ ಎಲ್ಡಿಎಫ್ ಮತ್ತು ಯುಡಿಎಫ್ ನಡುವೆ ನಡೀತಾ ಇದೆ. ಆದ್ರೆ ಅಲ್ಲಿಯ ರಾಜಕಾರಣಕ್ಕಾಗಿ ಇಲ್ಲಿಯ ಕಾನೂನುಗಳನ್ನ ಎಲ್ಲೋ ಒಂದು ಕಡೆಗೆ ಸ್ವತಃ ಸರ್ಕಾರವೇ ನೆಪತ್ತಕ್ಕೆ ಸರಿಸಿದೆ, ನೆನೆಗುದಿಗೆ ಬೀಳಿಸ್ತಾ ಇದೆ ಅಂತಂದ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದ ಹೇಳಿದ್ರೆ ಕಳೆದ 3 ವರ್ಷಗಳಿಂದನೂ ಕೂಡ ಅಲ್ಲಿ ವಾಸವಾಗ್ತಾ ಇರುವಂತಹ ಜನರ ದಾಖಲೆಗಳ ಪರಿಶೀಲನೆ ಸರಿಯಾಗಿ ನಡೆದಿಲ್ಲ. ಜೊತೆಗೆ ಈ ಒಂದು ಈಗ ಯಾರಿಗಾದ್ರೂ ಒಬ್ರು ತಲೆದಂಡವನ್ನ ಮಾಡಬೇಕಲ್ಲ. ಯಾಕೆಂತಂದ್ರೆ ಕಾಳ್ತುಳಿತ ಪ್ರಕರಣದ ಸಂದರ್ಭದಲ್ಲೂ ಕೂಡ ಅಧಿಕಾರಿಗಳ ಪೊಲೀಸರ ವೈಫಲ್ಯ ಅಂತಂದೇಳಿ ತಲೆದಂಡವನ್ನ ಮಾಡುವಂತ ಪ್ರಸಂಗ ಮಾಡಿರುವಂತ ಉದಾಹರಣೆ ಇರುವಂತ ಕಾರಣಕ್ಕಾಗಿ ಏನಾದ್ರೂ ಆಗಬೇಕು ಅಂತ ಹೇಳಿದ್ರೆ ಸದ್ಯಕ್ಕೆ ಆಗಿರುವಂತಹ ಮುಜುಗರವನ್ನ ತಪ್ಪಿಸಿಕೊಳ್ಳಬೇಕು. ಈ ಅಧಿಕಾರಿಗಳ ವೈಫಲ್ಯಗಳಿಂದ ಕಾರಣಕ್ಕಾಗಿ ಸರ್ಕಾರಕ್ಕೆ ಮುಜುಗರ ಆಗಿದೆ ಅನ್ನುವಂತ ಒಂದಷ್ಟು ಚರ್ಚೆಗಳು ಈಗ ಸರ್ಕಾರದ ಮಟ್ಟದಲ್ಲಿ ಇರುವಂತಹ ಕಾರಣಕ್ಕಾಗಿ ಇನ್ನು ಕಳೆದ 3 ವರ್ಷದ ಅಂದ್ರೆ ಅಲ್ಲಿ ಅತಿಕ್ರಮ ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಇದ್ದಂತ ಜೊತೆಗೆ ಅಲ್ಲಿ ವಿದ್ಯುತ್ ಸಂಪರ್ಕ ಮತ್ತೆ ನೀರಿನ ಸಂಪರ್ಕವನ್ನು ಒದಗಿಸಿಕೊಟ್ಟಂತ ಅಧಿಕಾರಿಗಳು ಯಾರಿದ್ರು, ಇಂಜಿನಿಯರ್ಗಳು ಯಾರಿದ್ರು, ಅವ್ರನ್ನೆಲ್ಲವನ್ನೂ ಕೂಡ ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಒಂದು ಕಡೆ